ಇಂಟ್ರೆಸ್ಟ್ ಇಲ್ಲಪ್ಪ ಬಟ್ಟೆ ಹೊಲಿಯೋದು ಇವತ್ತೆ. ಅದು ಒಂದೇ ಬ್ಲೌಸ್ ಅದೇ, ಹೆಂಗಾದ್ರೂ ಮಾಡಿ ಹೊಲಿದು ಮುಗಿಸ್ಲೇಬೇಕು. ಟಿ ಪೈ ಚಿನ್ನು ಮರಿ ಮಂಗ ಸತ್ತು ಬಿಟ್ಟಾಗೋದು. ಕೊಕ್ಕೆ ತಗೊಬಂತು ಮಂಗ ಏರಿಯೋಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಈಗ ಅಡುಗೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗೆಯೇ ಕೋಳಿನೂ ಬಿಟ್ಟಾಯಿತು. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ. ಅಡುಗೆ ಎಲ್ಲ ಮಾಡಾಯಿತು. ಹಾಗೆ ಈಗ ಕೊಟ್ಟಿಗೆ ಒಂದು ಕ್ಲೀನ್ ಮಾಡಬೇಕು. ಹಾಗೆ ಕೊಟ್ಟಿಗೆ ಕ್ಲೀನ್ ಮಾಡ್ಬೇಕಂತ ಹೋಗ್ತಾ ಇದ್ದೆ. ನಾನು ನೋಡಿದರೆ ಇಲ್ಲಿ ಒಂದು ಹಾವು ಬಂದುಬಿಟ್ಟದೆ ಗೈಸ್. ಅದು ಕೆರೆ ಹಾವು, ಕೆಪ್ಪೆಯನ್ನು ಹಿಡಿಲಿಕ್ಕಂತ ಬಂದುಬಿಟ್ಟದೆ. ಅದು ನಮ್ಮ ಕೋಳಿಗಳೆಲ್ಲ ಹೆದರ್ತಾವಿದ್ದಾರೆ. ಹಾಗೆ ಕೂಚೂರನ್ನು ಹೋಗ್ತಾವಿದ್ದಾನೆ. ಅದು ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ. ಅದು ಉದ್ದ ಅದೇ, ಮತ್ತು ಎಲ್ಲೋ ಮನೆಯೊಳಗೆಲ್ಲ ಬಂದು ಹೊಕ್ಕಳ್ತದೆ ಅಂತ ಹೆದರಿಕೆ ಆಗ್ತದೆ. ಹಾಗೇನೋ ಅದೇನು ಮಾಡೋದಿಲ್ಲ, ಆದರೂ ನಮಗೆ ಹೆದರಿಕೆ ಆಗ್ತದೆ. ಈಗ ಮಧ್ಯಾಹ್ನ 3 ಗಂಟೆ ಆಗದೆ. ಹಾಗೆ ಅಂಗಳನ ಒಂದು ಸ್ವಲ್ಪ ಗುಡಿಸಿ ಹಾಗೆ ಈಗ ಬಟ್ಟೆ ಹೊಲಿಯೋಕ್ಕಂತ ಬಂದಿದೆ. ಬಟ್ಟೆ ಹೊಲಿಯೋಕ್ಕಂತ ತೆಗೆದಿಟ್ಟು ಒಂದು 2-3 ತಾಸು ಆಯಿತು. ನಾನು 12 ಗಂಟೆಗೆ ತೆಗೆದಿದ್ದೆ. ಎಂತ ಅರ್ಧಂಬರ್ಧ ಹಿಂಗೆ ಮುಟ್ಟೋದು ಬಿಡು ಈ ಥರ ಆಗ್ತದೆ. ಎಂತ ಇಂಟ್ರೆಸ್ಟ್ ಇಲ್ಲಪ್ಪ ಬಟ್ಟೆ ಹೊಲಿಯೋದು ಇವತ್ತೆ. ಅದು ಒಂದೇ ಬ್ಲೌಸ್ ಅದೇ, ಹೆಂಗಾದ್ರೂ ಮಾಡಿ ಹೊಲಿದು ಮುಗಿಸ್ಲೇಬೇಕು. ಹಾಗೆ ಅದ್ರ ಸಲುವಾಗಿ ಈಗ ಒಂದು ಹೆಂಗಾರು ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಂಡು ಹೊಲಿಬೇಕು ಈಗ. ಹಾಗೆ ನಮ್ಮನ್ನ ಕ್ಯೂಟಿ ಪಾಯಿ ಚಿನ್ನು ಮರಿ ನೋಡಿ ಮಲಗನ ಹೆಂಗಂತ. ಬಾಬು ಅಂತೂ ಎಲ್ಲೋದ ಏನೋ. ಅವನಿಗೆ ಇಲ್ಲಿ ನಮ್ಮ ಪಕ್ಕದ ಮನೆಯದು ಇನ್ನೊಂದು ಬೆಕ್ಕು ಅಟ್ಟಿಸ್ಕೊಂಡು ಬಂದಿತ್ತು. ಅದನ್ನು ನೋಡಿ ಹೆದರ್ಕೊಂಡು ಎಲ್ಲೋಗಿ ಬಿದ್ಕೊಂಡನೋ ಏನೇನೋ. ಇವ ಮಾತ್ರ ಇಲ್ಲಿ ಮನ್ಗನೆ ನೋಡಿ ಚಂದ ಮಾಡಿ. ಕ್ಯೂಟಿ ಪೈ ಚಿನ್ನು ಮರಿ ಏನಾ ಕೆಂಚಣ ಇಷ್ಟು ಚಂದನ ಇವ ನೋಡಿ. ಬಾಲ ಪಿಟ್ಟು ಗುಡ್ಸಕ್ಕೆ ಶುರು ಮಾಡೋಣ. ಈಗಲೇ ಸಿಟ್ಟು ಬರ್ತದೆ ಅವನಿಗೆ. ಬಾಬಣ್ಣನ್ಕಿಂತ ಹೆಚ್ಚು ಸಿಟ್ಟು ಬರ್ತದೋ ಏನೇನೋ ಅಲ್ವೇನೋ. ಕೆಂಚಣ್ಣ, ನಮ್ಮ ನಂದಿನಿಗೆ ಮತ್ತು ವಾಣಿಗೆ ಹಾಳೆಯನ್ನು ತಂದು ಹಾಕಿದ್ದೆ. ಬೆಳಿಗ್ಗೆ ಹೊತ್ತಿನಲ್ಲಿ ಹಾಳೆ ಇಲ್ಲಾಗಿತ್ತು, ಒಣ ಹುಲ್ಲು ಹಾಕಿದ್ದೆ. ಹಾಗೆ ಈಗ ಒಂದೇ ಸಾರಿ 4 ಹಾಳೆ ಬಿದ್ದಿತ್ತು. ಅದನ್ನೇ ಕಡ್ಕೊಬಂದು ಸಿಗೋದು ಹಾಕನೆ ಅದನ್ನೇ ತಿಂತಾವ್ರೆ ನೋಡಿ. ಬಟ್ಟೆಯನ್ನು ಒಂದು ಸ್ವಲ್ಪ ಹೊಲಿದು ಹಾಗೇನೆ ಅಮ್ಮ ಬಂದಮೇಲೆ ಚಹಾ ಕುಡಿದು ಈಗ ಟೊಮೆಟೊ ಗಿಡನ ನೆಡ್ಲಿಕ್ಕೆ ಅಂತ ಹೋಗ್ತಾ ಇದ್ರು. ಅಮ್ಮ ಕೆಲಸದಿಂದ ಬರುವಾಗ ಒಂದು ಸ್ವಲ್ಪ ಟೊಮೆಟೊ ಗಿಡನ ತಗೊಂಡು ಬಂದಿತ್ತು. ಅದನ್ನು ಅಮ್ಮ ನೆಡ್ತಾ ಇದೆ. ನಾನು ಹಿಂಗೆ ಜಸ್ಟ್ ವೀಡಿಯೋ ಮಾಡ್ಲಿಕ್ಕಂತ ಹೋಗ್ತಾ ಇರೋದು. ಈಗ ಈ ಅಮ್ಮ ಇಲ್ಲಿ ಹೋಳಿಯನ್ನು ಮಾಡ್ತಾ ಇದೆ ನೋಡಿ. ಆ ಕೊಟ್ಟೆಯಲ್ಲಿ ಸುಮಾರು ಟೊಮೆಟೊ ಗಿಡ ಇದೆ ನೋಡಿ, ಸುಮಾರು ದೊಡ್ಡ ಗಿಡ. ನಮ್ಮ ಕೋಳಿಗಳು ಬರ್ತಾವ್ರಿ ನೋಡಿ. ನಾವು ಬಂದಿದ್ದು ನೋಡಿ, ಒಬ್ಬರಿಂದ ಒಬ್ಬೊಬ್ಬರು ಬರ್ತಾವ್ರೆ. ಇಲ್ಲೊಂದು ಮಲ್ಲಿಗೆ ಹೂವಿನ ಗಿಡಕ್ಕೆ ಹೂವಾಗಿ ಅರಳಿ ಉದ್ರಿ ಹೋಗೋದೆ ನೋಡಿ. ಒಂದೇ ಬುಡ ಅದೇ ನೋಡಿ, ಚಂದ ಹೂವು. ಅಲ್ಲಿ ಮಣ್ಣು ಅಗದಿಟ್ಟಿದ್ರಲ್ಲ, ನಮ್ಮ ಕೋಳಿಗಳು ನೋಡಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಲ್ಲ ಇದು ನೋಡಿ, ಇಲ್ಲಿ ಒಗಿತದೆ ಅವ ನೋಡಿ ಹುಂಜಣ್ಣ, ಬರುಗುದು. ಹಾಗೆ ಅವರಿಬ್ಬರು ಅಮ್ಮ ಮಗ ಅಲ್ಲಿ. ಹಾಗೆ ಗೈಸ್ 4 ಬದನೆಕಾಯನ್ನು ಕೊಯ್ಕೊಂಡರೆ, ಯಾಕಂತಂದರೆ ಬೀಜಕ್ಕೆ ಅಂತ ಹೇಳಿ. ಹಾಗೆ ಇದೊಂದನ್ನು ನೋಡಿ ಹುಳ ತಿಂದು ದೊಡ್ಡ ತೂತೆ ಮಾಡಿಬಿಟ್ಟದೆ. ಇದು ಉದ್ದ ಬದನೆಕಾಯಿ, ಗಿಡ ಸಣ್ಣ ಅದೇ, ಅದಕ್ಕೆ ಬದನೆಕಾಯಿ ಬರೀಕದೆ, ಗಿಡ ಅಲ್ಲದೆ ನೋಡಿ. ಹಾಗೆ ಬಿಳಿ ಬದನೆ ನೋಡಿ, ಇದು ಹಣ್ಣಾಗಿ ಹಳದಿ ಆಗಿಬಿಟ್ಟದೆ. ಸೊ ಗೈಸ್, ಇಲ್ಲಿ ನಾನು ಹಲಸಂದಿ ಗಿಡವನ್ನು ನೆಟ್ಟಿದ್ದೆ. ಅದಕ್ಕೆ ನೋಡಿ ಸಣ್ಣ ಸೋಡಿಗೆ ಆಗಿ ಹಲಸಂದಿ ಆಗ್ತಾ ಇದೆ. ಹಾಗೆ ಇನ್ನೂ ಚೆಂದ ಆಗ್ತಿತ್ತು. ನಮ್ಮನೆ ಕೋಳಿಯಲ್ಲಿ ಎಲ್ಲ ತಿಂದು ಬಿಸಾಕ್ತದೆ. ಇದೂ ಒಂದಾಗದೆ ನೋಡಿ, ಇದು ಸುಮಾರು ದೊಡ್ಡ ಆಗದೆ, 2 ಸೋಡಿಗೆ ಕಾಣ್ತದೆ. ಆಮೇಲೆ ಇಲ್ಲೆಲ್ಲ ಹೂವು ಆಗ್ತಾ ಇದೆ. ಈ ಕೋಳಿ ತುಂಬ ಹಿಂಗೆ ನೆಟ್ಟಿದೆ. ಎಲ್ಲ ಕೋಳಿ ಎಲ್ಲ ಮೆಟ್ಟಿ ಏನೇನೋ ಆಗಿ ಸತ್ತು ಹೋಯಿತು. ಇಷ್ಟು ಮಾತ್ರ ಇದೆ ನೋಡಿ.
ಬಾಳೆಕಾಯಿ ಕಚ್ಕೊಂಡು ಹೋಗಿತ್ತು. ಹೇ ಅದು ಮೊಬೈಲ್ ವಿಡಿಯೋ ಮತ್ತೆ ಹೇ ಹೇ ಗೈಸ್ ಉಗಿಸ್ಕೊಳ್ಳೋದು. ಹೇ ಚು 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 ಗೈಸ್ ಮಂಗನ ಓಡಿಸಿ ಓಡಿಸಿ ಸಾಕಾಗೋಯ್ತು. ಇನ್ನು ತನಕ ಹೋಗ್ತಾನೆ ಇಲ್ಲ, ಅದು ಬೂತ್ ಕೂತಂಗೆ ಕೂತದೆ ಅಲ್ಲೇ. ಮಂಗ ಸತ್ತು ಬಿಟ್ಟಾಗೋದು. ಅದು ಹೆದರ್ತದೆ, ಅದು ನಮಗೆ ಹೆದರ್ಸ್ತದೆ. ಇಂದಾನೆ ಹಲ್ಲು ಕಾಣಿಸ್ತದೆ ಮತ್ತೆ ಆ ಮಂಗ. ಏಯ್ ನಡಿಯ ಮನೆಗೆ ನಡಿಯ, ಇಲ್ಲೆಲ್ಲ ಬರೋಕಿಲ್ಲ, ನಡಿಯ ಮನೆಗೆ ಹೋಗ್. ಏ ಮಂಗಣ್ಣ ಕೊಕ್ಕೆ ತಗೊಬಂತು ಮಂಗ ಏರಿಯೋಕೆ. ಅದು ಎತ್ಕೊಳಕ್ ಆಗುದಿಲ್ಲ ಫಸ್ಟು. ಕಾಲಲ್ಲಿ ಕೈಯಲ್ಲೇನು ಮಂಗಕ್ಕೆ ತಾಗ್ತದಿಲ್ಲ, ಬಳ್ಕಾಡ್ತದೆ ಅದು. ಅಯ್ಯೋ ಅಯ್ಯೋ ನಿಮ್ಮ ಹತ್ರ ಹಿಡಿಬೇಕು ಅಯ್ಯೋ ಮೊಬೈಲ್ ಇಳ್ಕೊಂಡು ಅವ ಹಾಗೆ ಏನ್ ಮಾಡ್ಲಿ. ನಿಮ್ ಕಾಲದಲ್ಲಿ ಮೊಬೈಲೇ ಇಲ್ಲಾಗಿತ್ತು ಈ ತರ. ಗಾಯಿಸಿ ಮಂಗಗ್ ಬೈಯೋ ಬದ್ಲೆ ನಂಗ್ ಬೈತಾ ಇದೆ ನಮ್ಮಮ್ಮ. ನಾ ತಗೋ ಹೇಳಿದ್ನೆ ನಾ ಕೊಕ್ಕೆ ನಿಂಗೆ. ಈಗ ಆಚೆಗೆ ಕೂತದು. ತೆಂಗಿನ ಮರದ ಮೇಲೆ ಕೂತಿದ್ದ ಮಂಗ ಹಂದೆ ಆಡ್ತಿಲ್ಲ, ಆ ಕಡೆ ಈ ಕಡೆ ಎಲ್ಲೂ ಹೋಗ್ತಾ ಇಲ್ಲ. ತೆಂಗಿನ ಮರ ಒಂದೇ ಕೂತ್ಕೊಬಿಟ್ಟದೆ. ಹಾಗೆ ಸಂಜೆ ಬೇರೆ ಆಗ್ತಾ ಬಂತು, ಸಂಜೆ ಆಯಿತು, ಕತ್ಲಾಗ್ತಾ ಬಂತು. ಹಾಗೇನೆ ಗೈಸ್ ಈ ಒಂದು ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅದೇ ತನಕ ಟಾಟಾ ಬೈ ಬೈ ಗೈಸ್.